ಇವತ್ತು ಇಡೀ ದಿನ ದೆಹಲಿಯಲ್ಲೇ ಇರಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನೆನ್ನೆನೇ ಸಿಎಂ ಸಿದ್ದರಾಮಯ್ಯ ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಆದರೆ ಡಿಕೆ ಶಿವಕುಮಾರ್ ಮಾತ್ರ ಇನ್ನೂ ಕೂಡ ದೆಹಲಿಯಲ್ಲೇ ಇದ್ದಾರೆ. ಇವತ್ತು ಇಡೀ ದಿನ ದೆಹಲಿಯಲ್ಲೇ ಉಳಿದುಕೊಳ್ಳಲಿದ್ದಾರೆ. ದೆಹಲಿಯ ಖಾಸಗಿ ನಿವಾಸದಲ್ಲೇ ಇದ್ದಾರೆ ಡಿಕೆಶಿ. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಭೇಟಿಯಾಗುವಂತಹ ಸಾಧ್ಯತೆ ಇದೆ. ನಾಳೆ ಬೆಳಿಗ್ಗೆ 5:45ಕ್ಕೆ ದೆಹಲಿಯಿಂದ ಹೊರಡ್ತಾರೆ ಡಿಕೆಶಿ. ಅಲ್ಲಿಂದ ಹೊರಟು ನೇರವಾಗಿ ಸಿದ್ದು ಮನೆಗೆನೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಭಾಗಿಯಾಗ್ತಾರೆ. ನಾಳೆ ಬೆಳಿಗ್ಗೆ 9 ಗಂಟೆಗೆ ಸಿದ್ದರಾಮಯ್ಯ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ. ಆ ಮೀಟಿಂಗ್ನಲ್ಲಿ ಭಾಗಿಯಾಗ್ತಾರೆ ಡಿಕೆಶಿ. ಇವತ್ತಿಡೀ ದಿನ ದೆಹಲಿಯಲ್ಲೇ ಇರುವಂತಹ ಡಿಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ನಾಳೆ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವಂತಹ ಹಿನ್ನೆಲೆಯಲ್ಲಿ ಡಿಕೆಶಿ ಸಿಎಂ ಅಂತ ಹೈಕಮಾಂಡ್ ಘೋಷಣೆ ಮಾಡಲಿ ಅಂತ ಬಾಲಕೃಷ್ಣ ಅವರು ರಿಯಾಕ್ಟ್ ಮಾಡಿದ್ದಾರೆ. ಹೈಕಮಾಂಡ್ ಹೇಳಿದವರೇ ಸಿಎಂ ಅಂತ ಬಸನಗೌಡ ದದ್ದಲ್ ಅವರು ಕೂಡ ಮಾತನಾಡಿದ್ದಾರೆ. ನಾಳೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಅನೇಕರು ಮಾತನಾಡಿದ್ದಾರೆ, ರಿಯಾಕ್ಟ್ ಮಾಡಿದ್ದಾರೆ. ಹೈಕಮಾಂಡ್ ನಿರ್ಧಾರ ನಮಗೆ ಗೊತ್ತಿಲ್ಲ ಅಂತ ಬಾದರ್ಲಿ ಅವರು ಹೇಳ್ತಾರೆ. ಎಲ್ಲದಕ್ಕೂ ಈಗ ಕಾಲ ಕೂಡಿ ಬಂದಿದೆ ಅಂತ ಶಾಸಕ ಇಕ್ಬಾಲ್ ಹುಸೇನ್ ಅವರು ಮಾತನಾಡಿದ್ದಾರೆ. ಬಹುಶಃ ಹೈಕಮಾಂಡ್ ಇನ್ನೂ ಕೂಡ ಸ್ಪಷ್ಟಪಡಿಸ್ಬೇಕು ಅದನ್ನು. ಹೈಕಮಾಂಡ್ ಫೈನಲ್ ಆಗಿ 7 ಗಂಟೆ ಇದೇ ರೀತಿ ಇದೆ ಅಂತ 7 ಗಂಟೆ ನಾವು ಹೂವಾಪೋದ ಮೇಲೆ ಮಾತಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ನಾಳೆ ನಾಳಿದ್ರಲ್ಲಿ ಏನೋ ನಮ್ಮ ಮುಖ್ಯಮಂತ್ರಿಗಳು ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಸಚಿವರನ್ನ ಕರೆದಿದ್ದಾರೆ. ಎಲ್ಲ ಸಚಿವರು ಕೂಡ ಭಾಗವಹಿಸ್ತಾರೆ. ಆಮೇಲೆ ಏನು ಔಟ್ಪುಟ್ ಆಚೆ ಕಡೆ ಬರ್ತದೆ ಅದು ನೋಡಿಕೊಂಡು ಆಮೇಲೆ ನಾವು ರಿಯಾಕ್ಟ್ ಮಾಡ್ತೀವಿ. ಅದು ಇನ್ನೂ ಕೂಡ ಅಧಿಕೃತವಾಗಿ ನಮಗೆ ಯಾರು ಮುಖ್ಯಮಂತ್ರಿ ಮಾಡ್ತಾರೆ ಇಲ್ಲ ಅಥವಾ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾ ಅಥವಾ ಇವರು ಮಾಡಬೇಕಾ ಅನ್ನೋದಂತೂ ನಮಗೆ ಗೊತ್ತಿಲ್ಲ. ಬಟ್ ನಾವು ಮಾಧ್ಯಮಗಳ ಮುಖಾಂತರ ನೋಡ್ತಾ ಇದ್ದೀವಿ, ಏನೋ ಒಂದು ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಒಂದು ಒಳ್ಳೆ ಬೆಳವಣಿಗೆಯನ್ನು ಮಾಡಿದೆ. ಇಬ್ಬರನ್ನೂ ಕೂಡ ಸರಿಸಮಾನವಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಆಗ್ತಾ ಇದೆ. ಮುಂದೆ ನಮ್ಮ ಪಕ್ಷದ ಭವಿಷ್ಯ ಸರಿ ಹೋಗ್ತದೆ ಅಂತಕ್ಕಂಥ ಒಂದು ಆತ್ಮವಿಶ್ವಾಸ ಮತ್ತು ಒಂದು ಉತ್ಸಾಹದಲ್ಲಿ ನಾವೆಲ್ಲ ಕೂಡ ಇದ್ದೀವಿ. ಹೈಕಮಾಂಡ್ ನಾಯಕರುಗಳು, AICCನ ಅಧ್ಯಕ್ಷರುಗಳು ಮತ್ತು ನಮ್ಮ ಪಾರ್ಲಿಮೆಂಟ್ ವಿರೋಧ ಪಕ್ಷದ ನಾಯಕರು, ನಮ್ಮ ನೇತಾರಾದಂಥ ರಾಹುಲ್ ಗಾಂಧೀಜಿಯವರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ವೇಣುಗೋಪಾಲಜಿಯವರು ಮತ್ತು ಸುರ್ಜೇವಾಲ ಅವರು, ನಮ್ಮ ಉಸ್ತುವಾರಿಗಳಾದಂಥ ಸುರ್ಜೇವಾಲ ಸಾಹೇಬರು ಮತ್ತು ಅವರೆಲ್ಲರೂ ಕೂಡ ನಿರ್ಣಯವನ್ನು ಮಾಡುವಂಥದ್ದು ಕೂಡ ಸಹಜವಾಗಿ ಪ್ರಕ್ರಿಯೆಗಳಲ್ಲಿ ನಡೀತಾ ಇರ್ತವೆ. ಹಾಗಾಗಿ ಏನು ಕೂಡ ಇಲ್ಲಿವರೆಗೂ ಕೂಡ ನಮಗೆ ಯಾವುದು ಮೆಸೇಜ್ಗಳು ಇಲ್ಲ. ಹಾಗಾಗಿ ಹೈಕಮಾಂಡ್ ನಾಯಕರುಗಳ ತೆಗೆದುಕೊಂಡಂಥ ತೀರ್ಮಾನಕ್ಕೆ ಇವತ್ತು 140 ಶಾಸಕರುಗಳು ನಾವು ಬದ್ಧರಾಗಿ ಅವರ ಆದೇಶದಂತೆ ನಾವು ಇರುವಂಥವ್ರು ಎಲ್ಲ ಶಾಸಕರು, ಕಾಂಗ್ರೆಸ್ ಪಾರ್ಟಿಯಿಂದ ಗೆದ್ದಿರುವಂಥ ಶಾಸಕರು ಅವ್ರು ಏನು ಆದೇಶಗಳನ್ನು ಬರ್ತಾರೋ ಅವ್ರು ಏನು ಸೂಚಿಸ್ತಾರೋ ಅದಕ್ಕೆ ತಕ್ಕಂತೆ ಇರುವಂಥವ್ರು. ಇಲ್ಲ, CLP ಅಂತೂ ಏನು ಕರೀಲಿಲ್ಲ, ನಮಗೇನು ಮಾಹಿತಿ ಕೂಡ ಬರಲಿಲ್ಲ CLP ಬಗ್ಗೆ. ನಮ್ಗೆ ಏನೇನು ಬಂದಾಗ ನಾವೆಲ್ಲರೂ CLP ಹೈಕಮಾಂಡು ಯಾವತ್ತು CLP ಕರೆಯುತ್ತೋ ಅವತ್ತು CLP ಹೈಕಮಾಂಡ್ ಇದೆ. ಹೈಕಮಾಂಡ್ ಅವರು ಡಿಸೈಡ್ ಮಾಡ್ತಾರೆ. ಹೈಕಮಾಂಡ್ ಯಾವ ರೀತಿಯಲ್ಲಿ ಹೇಳುತ್ತೋ ಎಲ್ಲ 140 ಜನ ಏನು ಶಾಸಕರಿದ್ದೀವಿ ಅದೇ ರೀತಿಯಲ್ಲಿ ನಾವು ನಡ್ಕೊಂತೀವಿ. ಅಲ್ಲಿಗಾಗಲೇ ಹೈಕಮಾಂಡ್ ತೀರ್ಮಾನ ತಗೊಂಡಿದೆಯಲ್ಲ. ತೀರ್ಮಾನ ಪ್ರಕಾರ ಮುಖ್ಯಮಂತ್ರಿಗಳು ಅದನ್ನೇ, ಸಿದ್ದರಾಮಯ್ಯನವರು ಅದನ್ನೇ ಹೇಳಿದ್ದಾರೆ, DK ಶಿವಕುಮಾರ್ ಅವರು ಅದೇನು ತೀರ್ಮಾನ ಆಗಿರುತ್ತೆ ಮಾಡ್ತಾರೆ ಅವರು. ಏನು ಅವ್ರ ತೀರ್ಮಾನ ಗೊತ್ತಾಗುತ್ತೆ ನಾಳೆ ನಾಡದ್ರಲ್ಲಿ ಏನಂತೇಳಿ. ನಾವು ನಿಮ್ಮ ಮಾಧ್ಯಮದಲ್ಲೇ ನೋಡಿರೋದು. ನಾನು ಸೀದಾ ಬೆಂಗಳೂರಲ್ಲಿದ್ದು ಈಗ ಡೆಲ್ಲಿಲಿದ್ದು ಬಂದೀವಿ. ಅಲ್ಲಿ ಏನು ತೀರ್ಮಾನ ಆಗಿದೆ ಏನಂಬುದು ನೋಡ್ಬಿಟ್ಟು ಅದಕ್ಕೆ ಗೊತ್ತಾಗುತ್ತೆ. ಅಲ್ಲ, ಈಗ ಮುಖ್ಯಮಂತ್ರಿಗಳು ಬದಲಾವಣೆ ಆಗುತ್ತೆ, ಸಚಿವ ಸಂಪುಟದ ವಿಸ್ತರಣೆ ಆಗುತ್ತೋ ನೋಡ್ಬೇಕು ಏನು ಮಾಡ್ತಾರೆ. ಅದು ಏನು ಇನ್ನೂವರೆಗೂ ನಮಗೇನು ಇನ್ಫಾರ್ಮೇಷನ್ ಇಲ್ಲ ಸರ್, ಮಾಹಿತಿ ಇಲ್ಲ ಅದ್ರ ಬಗ್ಗೆ. ನನಗೆ ನೋ ಐಡಿಯಾ. CLP ಮೀಟಿಂಗ್ ಇನ್ನೂ ಕನ್ಫರ್ಮೇಷನ್ ನಮ್ಗೆ ಯಾವುದು ಮೆಸೇಜ್ ಬಂದಿಲ್ಲ. ಹಂಗೆ ಸುಮ್ಮನೆ ಎಲ್ಲರೂ ತಾವು ಹೇಳ್ತಿದ್ದಾರೆ, ಹಂಗೆ ಹೇಳ್ತಾ ಇದ್ದಾರೆ. ಇನ್ನೂ ಮೆಸೇಜ್ ಅಧಿಕೃತವಾಗಿ ಮೆಸೇಜ್ ಬಂದಿಲ್ಲ. ದುಡ್ದಂಥವ್ರಿಗೆ, ಸಂಘಟನೆ ಮಾಡಿದಂಥವ್ರಿಗೆ, ಹೋರಾಟ ಮಾಡಿದಂಥವ್ರಿಗೆ, ಪಕ್ಷಕ್ಕೆ ಅನೇಕ ರೀತಿಯಲ್ಲಿ ತ್ಯಾಗ ಮಾಡಿದಂಥವ್ರಿಗೆ ಒಂದು ಗೌರವವನ್ನು, ಒಂದು ಸ್ಥಾನವನ್ನು ಕೊಡಬೇಕಂಥೇಳಿ ತಳಮಟ್ಟದಿಂದ ಸಾಕಷ್ಟು ಕಾರ್ಯಕರ್ತರು ಆಸೆ ಪಟ್ಟಿದ್ರು. ಇವತ್ತು ಭಗವಂತ ಅದನ್ನು ಈಡೇರಿಸ್ತಾ ಇದ್ದಾನೆ. ಅದರಲ್ಲಿ ನಾನು ಒಬ್ಬ. ನಿನ್ನೆ ತಾನೇ ಎಲ್ಲನೂ ಒಂದು ಹಂತಕ್ಕೆ ವರಿಷ್ಠರು ತೀರ್ಮಾನ ತಗೊಂಡಿದ್ದಾರೆ. ಸೊ ಇನ್ನು 2-3 ದಿವಸದಲ್ಲಿ ಎಲ್ಲವೂ ಕೂಡ ಒಂದು ಹಂತ ಅಧಿಕೃತವಾಗಿ ಎಲ್ಲಿ ಹೇಳಿಲ್ಲ, ಆದರೆ ಕೂಡ ಸಂಚಲನ ಮಾಡ್ತಾ ಇದೆ. ನಾಳೆ ಮುಖ್ಯಮಂತ್ರಿಗಳ ಬ್ರೇಕ್ಫಾಸ್ಟ್ನಲ್ಲಿ ಏನು ಹೇಳ್ತಾರೆ ಅದು ಆವಾಗೇ ಅದು ಕನ್ಫರ್ಮ್ ಆಗಬೇಕು. ಸೊ ಆವಾಗ ಅದಕ್ಕೆ ಅಂತಿಮವಾದ ಒಂದು ಪೂರ್ಣವಿರಾಮ ಆಗುತ್ತೆ. ನೋಡೋಣ, ನಾವು ಬೆಳಗ್ಗೆ ಭಾಗವಹಿಸ್ತೀವಿ. CM ಅವ್ರು ಏನು ಹೇಳ್ತಾರೆ, ಅವ್ರಿಗೇನು ಹೈಕಮಾಂಡ್ ಡೈರೆಕ್ಷನ್ ಕೊಟ್ಟಿದ್ದೆ ಗೊತ್ತಿಲ್ಲ. ಮೇಲ್ನೋಟಕ್ಕೆಲ್ಲ ಕಾಣ್ತಾ ಇದೆ. ಈಗಾಗಲೇ ಎಲ್ಲ
ಆಗಿದೆ. ಅದು ಅಧಿಕೃತವಾಗಿ ಎಲ್ಲೂ ಬಂದಿಲ್ಲ. ಅಧಿಕೃತವಾಗಿ ಬರೋವರೆಗೆ ನಾವು ಏನು ಹೇಳಲಿಕ್ಕಾಗಲ್ಲ. ಬಂದಮೇಲೆ ನಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ತೀವಿ. CM ಅವ್ರು ಬಂದಿದ್ದಾರೆ. ನಾನು ಈ ಮೀಟಿಂಗ್ ಮುಗಿಸ್ಕೊಂಡು ವಾಪಸ್ ಹೋಗ್ತೀನಿ. ಆಮೇಲೆ ನೋಡೋಣ ಏನು ಅಷ್ಟೊಂದು ಹೆಚ್ಚು ಮಾಹಿತಿ ನನ್ನ ಹತ್ರ ಇಲ್ಲ. ಸೊ ವಿಲ್ ಗೋ ಅಂಡ್ ಸ್ಪೀಕ್ CM ಅವರು. ಸೊ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಏನೇನು ತೀರ್ಮಾನ ಆಗುತ್ತೆ ನೋಡಿಕೊಂಡು ಮಾಹಿತಿ ತಗೊಳ್ಳಿ. ಕೆಲವು ನಿರ್ಧಾರಗಳು ಹೈಕಮಾಂಡ್ ಏನು ತಗೊಳ್ತಾರೆ ಅದು ಅವ್ರಿಗೆ ಬಿಟ್ಟಿರೋದು. ಸೊ ನಾವು ರಾಜ್ಯ ಮಟ್ಟದಲ್ಲಿದ್ದಾಗ ನಮಗೊಂದು ಲಿಮಿಟೇಷನ್ ಇರ್ತದೆ. ಒಬ್ಬರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.